ಅವಾಗ ಇಷ್ಟು ಚೆನ್ನಾಗಿ ಇದಿರಲಿಲ್ಲ ಟೆಕ್ನಾಲಜಿ. ಥಿಯೇಟ್ರಿಗೆ ಹೋಗ್ಬೇಕಿತ್ತು, ಟಿಕೆಟ್ ತೊಗೋಬೇಕಿತ್ತು, ₹100 ಇದ್ದರೆ ಒಂದು ಆರಾಮಾಗಿ ಥಿಯೇಟ್ರಲ್ಲಿ ನೋಡಿಕೊಂಡು ಅಲ್ಲೇ ಒಂದು ಪಾಪ್ಕಾರ್ನ್ ತಿನ್ಕೊಂಡು ಆರಾಮಾಗಿ ಬರ್ತಾಯಿದ್ವಿ. ₹100 ಇದ್ದರೆ ಇವತ್ತಿಲ್ಲ. ಮುಂಚೆ ಆದರೆ ವಾರಕ್ಕೊಂದು ಸಿನಿಮಾ ನೋಡ್ತಾ ಇದ್ವಿ ನಾವು. ಈಗ ಫ್ರೀಕ್ವೆನ್ಸಿ ಯಾವ ರೀತಿ ಆಗಿದೆ ಅಂತಂದರೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋದು 3 ತಿಂಗಳಿಗೆ ಒಂದ್ಸಲಿ ಆಗಿದೆ. ಈ 350-600 ಸ್ಕ್ರೀನ್ಸ್ಗಳಿಗೆ ಆ್ಯಕ್ಚುಲಿ ಎಷ್ಟು ಜನನ ತುಂಬೋದು, ಎಷ್ಟು ಜನಕ್ಕೆ ಸಿನಿಮಾ ತೋರಿಸ್ಬೋದು, ಮಿಕ್ಕಿದವ್ರು ಏನು ಮಾಡ್ತಾರೆ? ಎಲ್ಲರೂ ಇವತ್ತಿನ ಕಾಲಘಟ್ಟದಲ್ಲಿ ಏನಕ್ಕೆ ಹೆದರ್ತಿದ್ದಾರೆ ಅಂತಂದರೆ ಎಕ್ಸ್ಪೆಂಡಿಚರ್ ಆಗುತ್ತೆ. ಒಬ್ಬ ನಿರ್ಮಾಪಕ ಆಗಲಿ ನಿರ್ದೇಶಕ ಆಗಲಿ ಆ ಸಿನಿಮಾ ಕನೆಕ್ಟ್ ಆಗಿರೋರು ಎಲ್ಲರೂ ಇದೊಂದು ಬೆನಿಫಿಟ್ಟೇ. ಯಾಕೆಂತಂದರೆ ಈ ಸಿನಿಮಾ ಥಿಯೇಟರ್ 174 ಕಂಟ್ರಿಗಳಲ್ಲಿ ಓಡ್ತಿದೆ ಇವರು. ಇವತ್ತು ಅದಕ್ಕೆ ನನಗೆ ಅನ್ಸೋ ಪ್ರಕಾರ ಥಿಯೇಟರ್ಸ್ಗಳಲ್ಲಿ ಸಿನಿಮಾ ಚೆನ್ನಾಗಿ ಬರ್ತಾ ಇಲ್ಲ ಅಂತಾರೆ. ಬಟ್ ಮೇಜರ್ ಕಾರಣ ಅದಕ್ಕೆ ಪೈರಸಿ ಇದೆ. ಇನ್ನೊಂದು ವಿಷಯ ನನಗೇನು ಅನಿಸುತ್ತೆ ಅಂತಂದರೆ, ಈಗ ನನಗೆ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಅಂತ ಒಲವು. ಆದರೆ ನಾನು ಹೋದಾಗ ಅಲ್ಲಿ ಫಸ್ಟ್ ಒಂದು ಟೈಟಲ್ ಕಾರ್ಡಲ್ಲಿ ಬರುತ್ತೆ, ಸ್ಟ್ರೀಮಿಂಗ್ ಪಾರ್ಟ್ನರ್ ನೆಟ್ಫ್ಲಿಕ್ಸ್, ಸ್ಟ್ರೀಮಿಂಗ್ ಪಾರ್ಟ್ನರ್ ಪ್ರೈಮ್ ವಿಡಿಯೋ ಅಂತ ಬರುತ್ತೆ. ಆಗ ನಾನು ಹೊರಗಡೆ ಬರುತ್ತಾ ಪ್ರೈಮಲ್ಲಿ ಅವರೇ ಸ್ಟ್ರೀಮಿಂಗ್ ಪಾರ್ಟ್ನರ್ ಅಂತ ಹೇಳಿದ ತಕ್ಷಣ ನನಗಿರೋ ಒಲವು ಥಿಯೇಟ್ರಲ್ಲಿ ಹೋಗಿ ನೋಡೋದಕ್ಕೆ ಇನ್ನೊಬ್ಬನಿಗೆ ಇರಲೇಬೇಕು ಅಂತ ಏನೂ ಇಲ್ಲ. ಸೊ ಅವನೇನು ಮಾಡ್ತಾನೆ, ಬರುತ್ತಲ್ಲ ಹೇಗೂ ಅಂತ. ಇದು ಒಂದು ರೀಸನ್. ಇವ್ರು ಹೇಳಿದಾಗೇ ಇವಾಗ ಕೋಸ್ಟಲ್ ರೀಜನ್ಗಳಲ್ಲಿ ಬಿಸಿಲು ಜಾಸ್ತಿ ಆದ್ದರಿಂದ ಮಧ್ಯಾಹ್ನ ಯಾರು ಹೊರಗಡೆ ಬರೋಲ್ಲ, ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋಣ ಅನ್ನೋ ಕೆಲಸ ಇಲ್ಲೂ ನಡೀತಾ ಇದೆ. ನೀವು ಮಾಲ್ಗಳಲ್ಲಿ ನೋಡಿದ್ರೆ ಎಷ್ಟೋ ಜನ ಬಂದು ಸುಮ್ಮನೆ ಕಾಲ ಹಾಳ ಮಾಡ್ತಾ ಇರ್ತಾರೆ. ಅಲ್ಲಿ ಏನು ಪರ್ಚೇಸ್ ಮಾಡೋಲ್ಲ, ಏನೂ ತಿನ್ನೋಲ್ಲ, ಏನೂ ಇಲ್ಲ. ಅಲ್ಲಿ ಬೆಂಚ್ಗಳು ಹಾಕಿರ್ತಾರೆ, ಕುಡಿಯೋಕ್ಕೆ ನೀರು ಸಿಗುತ್ತೆ. ಇದನ್ನು ಮಾಡಿಕೊಂಡು ಸುಮಾರು ಜನ ಒಳಗಡೆ ಇರ್ತಾರೆ. ಬಟ್ ಇಲ್ಲಿ ಕ್ಯಾಂಡಿ ಏನಂತಂದರೆ, ಒಳಗಡೆ ಒಂದು ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ ಇದೆ ಅಥವಾ 8 ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ ಇದೆ, ಅಲ್ಲಿ ಬಂದು ಸಿನಿಮಾ ನೋಡಿ ಅಂತ. ಆ ಸಿನಿಮಾ ನೋಡೋಕ್ಕೆ ಬರೋ ಮೇಲೆ ಇನ್ನು ಮಿಕ್ಕ ಜನ ಯಾರು ಅಂಗಡಿ ಹಾಕ್ಕೊಂಡು ಕೂತಿದ್ದಾರೋ ಅವರ ಬಿಸ್ನೆಸ್ ಅದರ ಮೇಲೆ ನಿರ್ಭರವಾಗಿದೆ. ಇವಾಗ ಒಂದು ಮಾಲಿಗೆ ಹೋದರೆ ಎಲ್ಲರೂ ಇವತ್ತಿನ ಕಾಲಘಟ್ಟದಲ್ಲಿ ಏನಕ್ಕೆ ಹೆದರ್ತಿದ್ದಾರೆ ಅಂತಂದರೆ ಎಕ್ಸ್ಪೆಂಡಿಚರ್ ಆಗುತ್ತೆ ಅಂತ. ಇವಾಗ ಮುಂಚೆ ಆದರೆ ನಾನು ಸಿನಿಮಾ ನೋಡೋಕ್ಕೆ ಹೋಗಬೇಕು ಅಂತಂದರೆ ಯಾವುದಾದ್ರೂ ಒಂದು ಸಿಂಗಲ್ ಥಿಯೇಟ್ರಿಗೆ ಹೋಗಿ ನೋಡ್ತಿದ್ದೆ. ಅಲ್ಲಿ ನನಗೊಂದು ಲಿಮಿಟೆಡ್ ಬಜೆಟ್ ಇಟ್ಕೊಂಡು ಹೋದರೆ ಅಷ್ಟರಲ್ಲೇ ಫಿನಿಷ್ ಆಗ್ತಿತ್ತು. ಇಲ್ಲಿ ನಿಮಗೆ ಭಾಳಷ್ಟು ನಿಮ್ಮ ಕಣ್ಣಿಗೆ ಕಾಣಿಸುವಂಥ ವಿಚಾರಗಳು ಕಾಣ್ತವೆ. ಅದೇ ಹೇಳಿದಾಗೆ ನೀವು 50% ಆಫ್ ಅದು ಇದು ಅಂತ ಅಟ್ರಾಕ್ಟ್ ಮಾಡ್ತಾರೆ. ಸೊ ನಿಮ್ಮ ಜೇಬಲ್ಲಿ ನೀವು ಇಟ್ಕೊಂಡಿರೋ ಸಿನಿಮಾ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ಸೊ ಲೈಫ್ ಸ್ಟೈಲ್ ಈಗ ತುಂಬ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಜನ ಭಾಳ ಯೋಚನೆ ಮಾಡ್ತಿದ್ದಾರೆ ದುಡ್ಡು ಖರ್ಚು ಮಾಡಬೇಕಾದ್ರೆ. ಇಂಥ ವಾತಾವರಣದ ಮಧ್ಯೆ ಸಿನಿಮಾ ಆಪ್ಷನ್ ಆಗಿದೆ ಈಗ. ಸಿನಿಮಾ ಆಪ್ಷನ್. ಸೊ ಇಟ್ ಕ್ಯಾನ್ ಬಿ ವಿಸಿಬಲ್. ಏಕೆಂದರೆ ಒಂದು ತಿಂಗಳು ಸುಮ್ಮನೆ ನಾನು ತಡ್ಕೊಂಡ್ರೆ ಬಂದುಬಿಡುತ್ತಲ್ಲ ಅಂತ. ಈ ಬಂದುಬಿಡುತ್ತಲ್ಲ ಅನ್ನೋ ವಿಷಯನೇ ಎಲ್ಲರನ್ನೂ ದೂರ ನಿಲ್ಲಿಸಿದೆ ಥಿಯೇಟರ್ಗಳಿಂದ. ಸರ್, 1 ತಿಂಗಳು ಅಂತ ಹೇಳಿದ್ರಿ, ಅದು 1 ತಿಂಗಳಲ್ಲ ಸರ್. ಥಿಯೇಟ್ರಿಗೆ ಬರ್ತಾ ಇದ್ದಂಗೆ ಮಾರ್ನಿಂಗ್ ಶೋ, ಅಕಸ್ಮಾತ್ ನೈಟ್ ಶೋ ರನ್ ಮಾಡಿದ್ರೆ ಮಾರ್ನಿಂಗ್ ಶೋ ನಮ್ಮ ಫೋನ್ಗಳಲ್ಲಿ ಆಲ್ರೆಡಿ ಅವೈಲೇಬಲ್ ಇರುತ್ತೆ ಸಿನಿಮಾಗಳು. ಸೊ ವೆಯ್ಟಿಂಗ್ ಪೀರಿಯಡೇ ಇಲ್ಲ. ಸೊ ಈಗೇನಾಗಿದೆ ಹಂಗಂದ್ರೆ ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಯಿತು, ಕಾಂತಾರ ಪ್ರೀಕ್ವೆಲ್ ಅಂತ ಹೇಳ್ಬಿಡಿ, ಹೊಸದು ಬರಬೇಕಾಗಿರೋದು ಬಂದ್ಬಿಡ್ತು ಅಂತಂದರೆ ಥಿಯೇಟ್ರಿಗೆ ಜನ ಬರಲ್ಲ. ಆದರೆ ಥಿಯೇಟ್ರಲ್ಲೇ ನೋಡಬೇಕು ಅಂತಿರೋರು ಡೆಫಿನೆಟಾಗಿ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಇಲ್ಲಿ ಏನಾಗಿದೆ, ಒಂದು ರೀಚು ಮತ್ತು ಟೆಕ್ನಾಲಜಿ ಹಿಡ್ಕೊಂಡು ನಾವು ಬೆಳೀತಾ ಇಲ್ಲ. ಸೊ ಇವಾಗ ಏನಾಗಿದೆ, ಅವಾಗ ಇಷ್ಟು ಚೆನ್ನಾಗಿ ಇದಿರಲಿಲ್ಲ ಟೆಕ್ನಾಲಜಿ. ಥಿಯೇಟ್ರಿಗೆ ಹೋಗ್ಬೇಕಿತ್ತು, ಟಿಕೆಟ್ ತೊಗೋಬೇಕಿತ್ತು, ₹100 ಇದ್ದರೆ ಒಂದು ಆರಾಮಾಗಿ ಥಿಯೇಟ್ರಲ್ಲಿ ನೋಡಿಕೊಂಡು ಅಲ್ಲೇ ಒಂದು ಪಾಪ್ಕಾರ್ನ್ ತಿನ್ಕೊಂಡು ಆರಾಮಾಗಿ ಬರ್ತಾಯಿದ್ವಿ. ₹100 ಇದ್ದರೆ ಇವತ್ತಿಲ್ಲ. ಇವತ್ತು ₹100 ಇದ್ದರೆ ನಿಮ್ಗೆ ಒಂದು ಪಾಪ್ಕಾರ್ನು ಸರಿ ಬರೋದಿಲ್ಲ. ಹೌದು, ₹250 ಸರ್ ಪಾಪ್ಕಾರ್ನು. ನೀರು ಬಾಟ್ಲಿಗೆ ಸಿನಿಮಾ ಟಿಕೆಟ್ ರೇಟು 125 ಇದ್ರೆ ಪಾಪ್ಕಾರ್ನ್ ರೇಟು 350. ಇಲ್ಲ, ಒಬ್ಬರ ಬಜೆಟ್ ಆವ್ರೇಜ್ ₹750 ಇಟ್ಕೊಂಡು. ಹೌದು. ಸೊ ಎ ಫ್ಯಾಮಿಲಿ ಆಫ್ 4 ಮೆಂಬರ್ಸ್ ಅವರಿಗೆ 3000 ಬೇಕೇ ಬೇಕು. ಸೊ 3000 ಫಾರ್ ಅ ಕಾಮನ್ ಮಿಡಲ್ ಕ್ಲಾಸ್ ಪರ್ಸನ್, ಇಟ್ಸ್ ಟೂ ಮಚ್. ಅವನು ಅದನ್ನು ಏನು ಮಾಡ್ತಾನೆ ಅಂತಂದರೆ, ಅವನ ಫ್ರೀಕ್ವೆನ್ಸಿ ಆಫ್ ಥಿಯೇಟರ್ ವಿಸಿಟ್ಸ್ ಗೋಸ್ ಫ್ರಮ್, ಮುಂಚೆ ಆದರೆ ವಾರಕ್ಕೊಂದು ಸಿನಿಮಾ ನೋಡ್ತಾ ಇದ್ವಿ ನಾವು. ಈಗ ಫ್ರೀಕ್ವೆನ್ಸಿ ಯಾವ ರೀತಿ ಆಗಿದೆ ಅಂತಂದರೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋದು 3 ತಿಂಗಳಿಗೆ ಒಂದ್ಸಲಿ ಆಗಿದೆ. ಸೊ ಇಟ್ಸ್ ಬಿಕಾಸ್ ಆಫ್ ಪ್ಯೂರ್ಲಿ ಎಕ್ಸ್ಪೆಂಡಿಚರ್ ದಟ್ ಈಸ್ ಗೋಯಿಂಗ್ ಇನ್ ಟು ದ ವಾಚಿಂಗ್ ಆಫ್ ದ ಫಿಲ್ಮ್. ವಾರಕ್ಕೆ 7 ಸಿನಿಮಾ 8 ಸಿನಿಮಾ ಒಂದ್ಸಲಿ 2023 18 ಸಿನಿಮಾ ರಿಲೀಸ್ ಆಗಿದೆ.
ಇಲ್ಲ, ಈಗಲೂ ಸಾಮಾನ್ಯವಾಗಿ ಕನ್ನಡದ್ದು 7, 8, 10 ಸಿನಿಮಾ ಬರ್ತಾ ಇದೆ, ಪರಭಾಷೆದು ಒಂದು 5-6 ಬರ್ತದೆ. ಒಟ್ಟು 15, 18, 16, ಕೆಲವು ಸರಿ 22 ಈ ಥರ ಸಿನಿಮಾಗಳು ಬಿಡುಗಡೆ ಆಗ್ತವೆ. ಸರ್ ಇರೋದು 350 ಸ್ಕ್ರೀನ್ಸ್ಗಳು ಥಿಯೇಟರ್ಸ್ ಅಲ್ಲ, ಸ್ಕ್ರೀನ್ಸ್ಗಳು ಮ್ಯಾಕ್ಸಿಮಮ್. ಈ 350-600 ಸ್ಕ್ರೀನ್ಸ್ಗಳಿಗೆ ಆ್ಯಕ್ಚುಲಿ ಎಷ್ಟು ಜನನ ತುಂಬೋದು, ಎಷ್ಟು ಜನಕ್ಕೆ ಸಿನಿಮಾ ತೋರಿಸ್ಬೋದು, ಮಿಕ್ಕಿದವ್ರು ಏನು ಮಾಡ್ತಾರೆ. ಆಮೇಲೆ ಎಲ್ಲರ ಕೈಯಲ್ಲೂ ಇವತ್ತು ಕಂಪ್ಯೂಟರ್ ಬಂದ್ಬಿಟ್ಟಿದೆ, ಫೋನಲ್ಲ ಅದು ಕಂಪ್ಯೂಟರ್. ಮನೇಲೆ ಕೂತ್ಕೊಂಡು ಎವ್ರಿ ಒನ್ ಈಸ್ ಬಿಸಿ ವಿತ್ ದಟ್. ಆಮೇಲೆ ಏನಾಗಿದೆ, ಎಲ್ಲರಿಗೂ ಡಿಫ್ರೆಂಟ್ ಹೇಳ್ತೀವಲ್ಲ, ಜನ್ರೇಷನ್ ಚೇಂಜ್ ಆದಂಗೆ ಇವತ್ತು ಮೊಬೈಲಲ್ಲಿ ಅವ್ರಿಗೆ ಸಿನಿಮಾ ನೋಡೋಕ್ಕಿಂತ ರೀಲ್ಸ್ ನೋಡೋದು ಜಾಸ್ತಿ ಆಗಿದೆ. ಸಿನಿಮಾದಲ್ಲಿ ಆದರೆ ಕೌಂಟಬಲ್ ಹೀರೋಗಳು, ಕೌಂಟಬಲ್ ಹೀರೋಯಿನ್ಗಳು. ಬಟ್ ಇಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಅನ್ಲಿಮಿಟೆಡ್ ಹೀರೋಯಿನ್ಸ್ಗಳು, ಅನ್ಲಿಮಿಟೆಡ್ ಹೀರೋಗಳು. ಒಂದು ಮನೆ ಹೌಸ್ ವೈಫುನು ಒಂದು ಎಲ್ಲರೂ ಹೀರೋಗಳು. ಎಲ್ಲರೂ ಹೀರೋಗಳು. ಆಮೇಲೆ ಎಲ್ಲರೂ ಕಾಮಿಡಿಯನ್ಸ್ಗಳು. ಒಂದು ಯಾರು ಕೈಯಲ್ಲಿ ಫೋನ್ ಇದೆ ಅವ್ರು ಇಂಡಸ್ಟ್ರಿ ಮಾಡ್ಕೊಂಡ್ಬಿಟ್ಟಿದೆ. ಇವತ್ತು ಆ ಟೇಸ್ಟ್ ಒಂದು ಚೇಂಜ್ ಹಾಗಾಗಿ ಇವತ್ತೇನಾಗಿದೆ, ಮನರಂಜನೆಯ ಇದು ಆಯ್ಕೆಗಳು ತುಂಬ ಆಗಿದ್ದಾವೆ. ಮೊದಲನಾಗೆ ಸಿನಿಮಾ, ನಮ್ಮ ಕಡೆ ಆದರೆ ಯಕ್ಷಗಾನ, ಮತ್ತು ಈ ಕಡೆ ಆದರೆ ನಾಟಕ ಅಥವಾ ಇನ್ನೊಂದೋ ಮಗದೊಂದೋ ಎಷ್ಟೇ ಇತ್ತು. ಆದರೆ ಈಗ ಮನೋರಂಜನೆ ಅನ್ನೋದು ಮನಸ್ಸುಗಳಲ್ಲೂ ಮನೆಗಳಲ್ಲೂ ಇವತ್ತು ಪ್ರೊಡಕ್ಷನ್ ಆಗ್ತದೆ. ಅಂದರೆ ಅದು ಯಾವ ರೀತಿ ಏನು ಅಂಥದ್ದು ಅದರ ಪ್ರಶ್ನೆ ಬೇಡ ನಮಗೆ. ಅಂದರೆ ಸಿನಿಮಾಕ್ಕೆ ಬಹಳಷ್ಟು ಸವಾಲುಗಳಿದ್ದಾವೆ. ಈಗ ನೀವು ಹೇಳ್ತಾ ಇರೋದು ಇದು, ಈಗ ನಾನೇ ಬಹಳ ಬ್ಯುಸಿಯೆಸ್ಟ್ ಪರ್ಸನ್ನು, ಬೇರೆ ಏನೋ ಕೆಲಸಗಳು. ನನಗೆ ನೀನು ಕಾರ್ ತೊಗೊಂಡೋಗು ಅಥವಾ ರಿಕ್ಷಾ ಹಿಡ್ಕೊಂಡೋಗು, ಓಲಾ ಹಿಡ್ಕೊಂಡೋಗು, ಅಲ್ಲಿಗೆ ಹೋಗಿ ಅಲ್ಲಿ ಟಿಕೆಟ್ ಪರ್ಚೇಸ್ ಮಾಡು ಅಥವಾ ಆನ್ಲೈನಲ್ಲಿ ಟಿಕೆಟ್ ಪರ್ಚೇಸ್ ಮಾಡು, ಅಲ್ಲಿ ಸಿನಿಮಾ ನೋಡು ಬಾ. ಅಂದರೆ ಒಂದು ಹೆಚ್ಚು ಕಮ್ಮಿ ಇದೊಂದು 5-6 ಅವರಿನ ಆ್ಯಕ್ಟಿವಿಟಿ. ಇಷ್ಟು ಸಮಯವನ್ನು ಕೊಡಲಿಕ್ಕಾಗೋದಿಲ್ಲ. ಈಗ ನಮ್ಮ ಕೈಯಲ್ಲೋ ಮನೆಯಲ್ಲೋ ನಮಗೇ ನೋಡ್ಬೋದಾದಂಥ ಸಿನಿಮಾ ಸಿಗ್ತದೆ ಅಂದರೆ ನನಗೆ ಸುಮಾರು 4-5 ಗಂಟೆ ಉಳಿತದೆ ನನಗೆ. ಈ ಎಲ್ಲ ಕಾರಣಗಳಿಂದ ಬಹುಶಃ ನಿಮ್ಮ ಈ ಸಿನಿ ಬಜಾರ್ ಇದೆಯಲ್ಲ, ಅದು ಇವತ್ತು ಹೆಚ್ಚು ಪ್ರಸ್ತುತವೇನೋ ಅಂತ ಅನ್ನಿಸ್ತದೆ ನನಗೆ. ಅದಕ್ಕಾಗಿ ನೀವು ಇದನ್ನು ಹೇಗೆ ತಯಾರು ಮಾಡಿದ್ರಿ ಮತ್ತು ನಿಮ್ಮ ಗೋಲ್ ಏನು? 2 ರೀತಿಯಿಂದ ಇದನ್ನು ಹೇಳಬೇಕು ನೀವು. ಒಂದು, ಸಾಮಾನ್ಯ ಸಿನಿಮಾ ನೋಡುವವನಿಗೆ ಇದರ ಅಡ್ವಾಂಟೇಜ್ ಏನು. ಇನ್ನೊಂದು, ಸಿನಿಮಾದ ಒಳಗಡೆ ಇದ್ದು ಶಶಿ ಹಾಗೆ ಸಿನಿಮಾ ಮಾಡುವವರಿಗೆ, ಸಿನಿಮಾ ನಿರ್ಮಿಸುವವರಿಗೆ, ಸಿನಿಮಾನ ವಿತರಿಸುವವರಿಗೆ, ಈ ಹೊಸ ಕನಸುಗಳನ್ನು ಇಟ್ಟುಕೊಂಡು ದುಡ್ಡಿಲ್ದೇ ಕೇವಲ ಬ್ರೈನ್ ಮಾತ್ರ ಇಟ್ಟುಕೊಂಡು ಬರುವಂಥ ನಿರ್ದೇಶಕರುಗಳಿಗೆ ನಿಮ್ಮ ಪ್ಲ್ಯಾಟ್ಫಾರ್ಮು ಯಾವ ದೃಷ್ಟಿಯಿಂದ ಅದು ಒಂದು ಜೀವಜಲ ಆಗಲಿಕ್ಕೆ ಸಾಧ್ಯ ಇದೆ? ಅವರು ಅದನ್ನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ನೀವು ಈ ಹಿಂದೆ ಹೇಳಿದಂಥ ಕೆಲವು ವಿಷಯಗಳು, ಎಲ್ಲರ ಕೈಯಲ್ಲೂ ಮೊಬೈಲ್ ಫೋನ್ ಇದೆ, ಇದು ಥಿಯೇಟ್ರಿಗೆ ಹೋಗಲ್ಲ ಅನ್ನೋದು. ಬಟ್ ಸಿ ದಿ ಅಡ್ವಾಂಟೇಜ್. ಈಗ ಮುಂಚೆ ನಾವು ಒಂದು 5-6 ಜನ ಮನೆಯಲ್ಲಿ ತಂದೆ ತಾಯಿ ಮಕ್ಕಳೆಲ್ಲ ಸಿನಿಮಾ ನೋಡೋಕೆ ಹೋದಾಗ ನಮ್ಮ ಖುಷಿ ಏನು ಹೇಳಿ, ಒಂದೇ ರೋಲ್ ಎಲ್ಲರೂ ಕೂತ್ಕೊಂಡು ಸಿನಿಮಾ ನೋಡ್ತಿರೋದು. ಅದು ಒಂದು ಬಾಂಧವ್ಯಕ್ಕೆ ಒಂದು ದಾರಿಯಾಗಿತ್ತು. ಖಂಡಿತ ಅದನ್ನು ನಂಬ್ತೀನಿ ನಾನು. ಯಾಕಂದರೆ ಜೊತೆಗೆ ಎಲ್ಲರೂ ಸಿನಿಮಾ ಹೋಗಿ ನೋಡೋದು ಮನೆಯಲ್ಲಿರೋರು ಎಲ್ಲರ ಒಂದು ಬಾಂಧವ್ಯಕ್ಕೆ ಒಂದು ಸಣ್ಣ ರೀತಿಯಲ್ಲಿ ಅದು ಕಾಂಟ್ರಿಬ್ಯೂಟ್ ಮಾಡ್ತಿತ್ತು. ಇವತ್ತೇನಾಗ್ತಿದೆ, ಇಂಡಿವಿಜುವಲ್ ಎಂಟರ್ಟೈನ್ಮೆಂಟ್ ಪ್ಲ್ಯಾಟ್ಫಾರ್ಮ್ಗಳಿದೆ. ಅವ್ರ ಕೈಯಲ್ಲೂ ಫೋನ್ ಇದೆ, ನನ್ನ ಕೈಯಲ್ಲೂ ಫೋನ್ ಇದೆ. ಯಾವುದಾದ್ರೂ ಮನೆಗೆ ನೀವು ಎಂಟ್ರಿ ಕೊಟ್ಟರೆ ಎಲ್ಲರೂ ಒಂದೊಂದು ಫೋನ್ ಇಟ್ಕೊಂಡು ಅವ್ರವ್ರ ಪಾಡಿಗೆ ಅವರಿದ್ದಾರೆ. ಈ ಕನೆಕ್ಟಿವಿಟಿ ಏನಿದೆ ಒಂದು ಫ್ಯಾಮಿಲಿದು, ಅದು ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ. ಸೊ ಥಿಯೇಟರ್ ವಾಸ್ ಅ ಪ್ಲೇಸ್ ವೇರ್ ವಿ ಕುಡ್ ಆಲ್, ಈವನ್ ಇಂಟರ್ವಲ್ ಟೈಮಲ್ಲಿ ತಂದೆ ಹತ್ರ ಏನಾದರೂ ಕೇಳಿ ಇಸ್ಕೊಳ್ಳೋದು. ಸಿ, ದೆರ್ ಇಸ್ ಅನ್ ಇಂಟ್ರಾಕ್ಷನ್ ಬಿಟ್ವೀನ್ ಎವ್ರಿಬಡಿ. ಇವತ್ತು ಅದಿಲ್ಲ. ನನಗೆ ಖುಷಿಯಾಗಿದೆ ಏನಂತಂದರೆ, ಭಾಸ್ಕರ್ ಅವರ ಒಂದು ವಿಚಾರದಲ್ಲಿ ಆ ಥಿಯೇಟರ್ ಎನ್ವೈರ್ಮೆಂಟನ್ನು ನಿಮ್ಮ ಮನೆಯವರೆಗೂ ತರ್ಬೋದು ಇವತ್ತು. ಅದು ಬರೀ ಮನೆಯವ್ರಿಗೆ ಮಾತ್ರ ಅಲ್ಲ, ಅಂದರೆ ನಾಟ್ ಜಸ್ಟ್ ಫಾರ್ ಎ ಫ್ಯಾಮಿಲಿ. ಬಟ್ ಒಬ್ಬ ಪ್ರೊಡ್ಯೂಸರ್ನ ಯಾರಾದರೂ ಕೇಳಿದ್ರೆ ಎಲ್ಲಿ ಓಡ್ತಿದೆ ನಿಮ್ಮ ಸಿನಿಮಾ ಅಂತಂದರೆ ಸಿನಿಮಾ ಬಜಾರಲ್ಲಿ ಓಡ್ತಿದೆ. ಹಿ ಹ್ಯಾಸ್ ಎನ್ ಆನ್ಸರ್ ಟು. ಬಿಕಾಸ್ ಅವನದು ಪ್ರೈಮಲ್ಲಿ ತೊಗೊಳ್ಳಿಲ್ಲ, ನೆಟ್ಫ್ಲಿಕ್ಸಲ್ಲಿ ತೊಗೊಳ್ಳಿಲ್ಲ ಅಂತ ಬೇಸರ ಇಲ್ಲ ಅವನಿಗೆ. ಇವತ್ತು ದೇರ್ ಇಸ್ ಅ ಪ್ಲೇಸ್ ವೇರ್ ಯು ಕ್ಯಾನ್ ಕಾಲ್ ಇಟ್ ಎ ಥಿಯೇಟರ್. ಬಿಕಾಸ್ ನಿಮ್ಮ ಮೊಬೈಲ್ ಫೋನ್ ಕೂಡ ಥಿಯೇಟರ್, ನಿಮ್ಮ ಲ್ಯಾಪ್ಟಾಪ್ ಕೂಡ ಥಿಯೇಟರ್, ನಿಮ್ಮ ಐಪ್ಯಾಡ್ ಕೂಡ ಥಿಯೇಟರ್, ನಿಮ್ಮ ಮನೇಲಿರೋ ಟೆಲಿವಿಷನ್ ಥಿಯೇಟರ್, ಮತ್ತು ನಿಮ್ಮ ಹೋಮ್ ಥಿಯೇಟರ್ ಅಂತ ಎಷ್ಟೋ ಮನೆಗಳಲ್ಲಿ ಇವತ್ತು ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ಈಸಿ ಟು ಸೆಟಪ್ ಎ ಹೋಮ್ ಥಿಯೇಟರ್. ಅಂಥದ್ದು ಇವತ್ತು ಥಿಯೇಟ್ರ್ ಆಗಿದೆ. ಸೊ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸಾಗಿ ಕೊಡುವಂಥ ವಿಷಯ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಇರಬೇಕಾದ್ರೆ ಒಬ್ಬ ನಿರ್ಮಾಪಕ ಆಗಲಿ, ನಿರ್ದೇಶಕ ಆಗಲಿ, ಆ ಸಿನಿಮಾ ಕನೆಕ್ಟ್ ಆಗಿರೋರು ಎಲ್ಲರೂ ಇದೊಂದು ಬೆನಿಫಿಟ್ಟೇ. ಯಾಕೆಂತಂದರೆ ಈ ಸಿನಿಮಾ ಥಿಯೇಟರ್ 174 ಕಂಟ್ರಿಗಳಲ್ಲಿ ಓಡ್ತಿದೆ ಇವತ್ತು. ಅದೊಂದು ಹೆಮ್ಮೆಯ ವಿಷಯ.
ನಿಮ್ಮ ಸಿನಿಮಾ ಎಲ್ಲೂ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ವಿಚಾರ ಬಂದಾಗ ಇವತ್ತು ನನಗೆ ಎಷ್ಟೋ ಜನ ಫೋನ್ ಮಾಡ್ತಿದ್ದಾರೆ. ಇವತ್ತೊಂದು 25 ಜನ UK ನೋಡಿದ್ದಾರೆ. ಸಾಧ್ಯ ಇತ್ತಾ ನನ್ನ ಸಿನಿಮಾನ ಅಲ್ಲಿಂದ ನೋಡೋಕ್ಕೆ? ಲಂಡನ್ನಲ್ಲಿ ಬೆಳಗ್ಗೆ. ಸೊ ಈ ಸಿನಿಮಾನ ಇವತ್ತು ನಾವು ತೋರ್ಸೋಕ್ಕಾಗಲಿಲ್ಲವಲ್ಲ ಯಾರಿಗೂ ಅಂತ. ನಾವು ಐ ಆಮ್ ಜಸ್ಟ್ ಸಿಟ್ಟಿಂಗ್ ಎಟ್ ಹೋಮ್, ನನ್ನ ಸಿನಿಮಾ ಸಿನೆ ಬಜಾರಲ್ಲಿದೆ ಅಂತ ಇವರ ಆ್ಯಪ್ ಡೌನ್ಲೋಡ್ಸಲ್ಲಿ ಕಾಣಿಸ್ತಿದೆ ಅದು. ಎಷ್ಟು ಜನ ಡೌನ್ಲೋಡ್ ಮಾಡ್ತಿದ್ದಾರೆ ಆ್ಯಪ್ಸ್ನ ಇವತ್ತು ಅಂತ. ಬಿಕಾಸ್ ಇಲ್ಲಿ ಸಿಸ್ಟಮ್ ಬೇರೆಯೇ. ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ಥಿಯೇಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡಾಗೆ ಒಂದೇ ಒಂದು ಟಿಕೆಟ್ ತೊಗೊಳ್ಳೋದು, 10 ಜನ ಒಂದೇ ಟಿಕೆಟಲ್ಲಿ ಸಿನಿಮಾ ನೋಡಿ. ಹೇಳಿ ಸರ್, ವಿವರಿಸಿ. ಈ OTT ಜರ್ನಿ ಇದೆಲ್ಲ ತಿಳ್ಕೊಂಡ್ಮೇಲೆ ನನಗೊಂದು ಮೈಂಡಲ್ಲಿ ಐಡಿಯಾ ಬಂತು. ಸರಿ, ಈಗ ಮಿಸ್ಸಿಂಗ್ ಇನ್ ಆ್ಯಕ್ಷನ್ ಯಾವ್ದಾಗ್ತಾ ಇದೆ ಅಂದರೆ ಟೆಂಟು ಥಿಯೇಟರ್ಗಳು ಇವೆಲ್ಲ ಮಿಸ್ಸಿಂಗ್ ಇನ್ ಆ್ಯಕ್ಷನ್ ಆಗ್ತಾ ಇದೆ. ಮಲ್ಟಿಪ್ಲೆಕ್ಸ್ ಬಂದು ಮೋರ್ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ. ಸಿನಿಮಾಗೆ ಒಂದು ಕರೆಕ್ಟ್ ಆಗಿರೋ ಸ್ಪಾಟ್ ಇಲ್ಲ. ಸೊ ಇದು ಬೇಸಿಕಲಿ ನಾವು ಪ್ರಾಬ್ಲಮ್ ಸಾಲ್ವೇಷನ್ನ ಬರೀ ಕರ್ನಾಟಕದಲ್ಲಿ ಹುಡುಕ್ತಾ ಇದ್ದೀವಿ. ಬಟ್ ನಮ್ಮ ಸಿನಿ ಬಜಾರ್ ಬಂದ್ಬಿಟ್ಟು ಒಂದು ಪ್ಲೇಸ್ ಅಲ್ಲ, ಎಲ್ಲ ಕಡೆನೂ ಈ ಪ್ರಾಬ್ಲಮ್ಸ್ ಇದೆ, ಸಾಲ್ವ್ ಮಾಡ್ಬೋದು ಅಂತ ನನ್ನ ಮೈಂಡಲ್ಲಿ ಅದನ್ನು ಥಿಂಕಿಂಗ್ ಬಂತು. ನೀವು ವರ್ಲ್ಡನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದ್ರಿ? ವರ್ಲ್ಡನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದೆ. ಸೊ ಆವಾಗ ನನಗೆ ಎಲ್ಲ ಕಡೆನೂ ಈ ಪ್ರಾಬ್ಲಮ್ ಗೊತ್ತಾಯ್ತು ನನಗೆ. ಸೊ ಎಲ್ಲಿ ಯಾವ ಲ್ಯಾಂಗ್ವೇಜ್ ಸಿನಿಮಾ ಆದ್ರೂ ಅದಕ್ಕೆ ಇದೇ ಪ್ರಾಬ್ಲಮ್ ಇದೆ. ಸೊ ಒಂದು ಥಿಯೇಟರ್ ಮಾಡೋಣ, ಅದು ಒನ್ ವರ್ಲ್ಡ್ ಒನ್ ಥಿಯೇಟರ್ ಅಂತ ಕಾನ್ಸೆಪ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನಿಂಗ್ ಮಾಡಿ ಇದ್ರ ಮೇಲೆ ವರ್ಕಿಂಗ್ ಶುರು ಮಾಡಿ August 15th, 2021 ಅದು ಇಂಡಿಪೆಂಡೆನ್ಸ್ ಡೇ ದಿನಾನೇ ನಾನು ಆಫೀಸ್ ಓಪನ್ ಮಾಡಿ ಇದ್ರ ಮೇಲೆ ಇದು ಆ್ಯಪ್ ಡೆವಲಪರ್ಸ್ಗಳಿಗೆಲ್ಲ ಕೂರಿಸ್ಕೊಂಡು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಇವ್ರುಗಳಿಗೆ ಆ್ಯಪ್ ಡೆವಲಪರ್ಸ್ಗಳಿಗೆ ನನಗೆ ಸೇಮ್ ಥಿಯೇಟರ್ ಬೇಕು, ಆ ಥಿಯೇಟರು ವರ್ಲ್ಡ್ ಥಿಯೇಟರ್ ಆಗಿರಬೇಕು, ನನಗೆ 177 ಕಂಟ್ರೀಸ್ ಆ್ಯಂಡ್ ರೀಜನ್ಸಲ್ಲೂ ಇರಬೇಕು. ಆ ಥರದ್ದು ಒಂದು ಪ್ಲ್ಯಾನಿಂಗ್ ಮಾಡಿ ಇದಕ್ಕೆ ಎಕ್ಸಿಕ್ಯೂಷನ್ ಮಾಡಿದಾಗ 1 ವರ್ಷ 3 months 1 year 3 months ಹಂಗೆ ಎಕ್ಸಿಕ್ಯೂಷನ್ ಎಲ್ಲ ಹೋಯ್ತು. ಯಾಕೆಂದರೆ ಆ್ಯಪ್ ಡೆವಲಪ್ ಮಾಡೋದಷ್ಟು ಈಸಿನೇ ಅಲ್ಲ. ಕಟ್ಟು ಪೇಸ್ಟು ಮಾಡೋ ಥರ ಆ್ಯಪನ್ನು ತರೋಕ್ಕಾಗಲ್ಲ. ಇದು ಥಿಯೇಟ್ರಿಕಲ್ ಆ್ಯಪ್. ಬೇರೆ ಆ್ಯಪನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ನೀವು ಆ್ಯಪನ್ನು ರೆಡಿ ಮಾಡಬೇಕಾದ್ರೆ ನೀವು ಏನು ಬೌಂಡ್ರೀಸನ್ನು ಹಾಕ್ಕೊಂಡಿದ್ರಿ ಮತ್ತು ನಿಮ್ಮ ಸ್ಪೆಷಲೈಸ್ಡ್ ಏನು ಅಂತ ನೀವು ಇದು ಮಾಡ್ಕೊಂಡಿದ್ರಿ? ಎಸ್ ಸರ್, ಅದೇ ಬೇರೆ ಆ್ಯಪ್ ಇವಾಗ ನೀವು ಸಬ್ಸ್ಕ್ರಿಪ್ಷನ್ ಅಂತ ನೋಡಿದ್ರೆ ನಿಮಗೆ ಇನ್ನೊಂದು ಆ್ಯಪ್ ಯಾರು ಮಾಡ್ಕೊಡ್ತೀನಿ ಅಂದರೆ 10 ಲಕ್ಷಕ್ಕೆಲ್ಲ ಆ್ಯಪ್ ರೆಡಿ ಮಾಡ್ಕೊಡ್ತಾರೆ. ವಿತಿನ್ 1 ವಾರದಲ್ಲಿ ನಿಮ್ಮ ಕೈಯಲ್ಲಿ ಆ್ಯಪ್ ಇರುತ್ತೆ. ಸೊ ನಿಮ್ದೊಂದು ನೇಮ್ ಇರುತ್ತೆ, ಒಂದು ಆ್ಯಪ್ ಇರುತ್ತೆ. ಈ ಒಂದು ಐಡಿಯಾಲಜಿಯಲ್ಲಿ ನಾವು ಮಾಡಲಿಲ್ಲ. ನಾವು ಥಿಯೇಟರ್ನೇ ಮೈಂಡಲ್ಲಿ ಇಟ್ಕೊಂಡು ಥಿಯೇಟರ್ ಥರನೇ ಡಿಸೈನ್ ಮಾಡಿಸಿದ್ವಿ. ಅಂದರೆ ನಮ್ಮ ಒಂದು ಸಿನಿಮಾ ರಿಲೀಸ್ ಆದರೆ ಯಾವ ಟೈಮಿಂಗಲ್ಲಿ ನೋಡ್ಬೋದು, ಯಾವ ಟೈಮಲ್ಲಿ ನೋಡ್ಬೋದು, ಅದನ್ನು ಟಿಕೆಟ್ ಮೂಲಕ ಪರ್ಚೇಸ್ ಮಾಡೋದ್ರಿಂದ ಅದೊಂಥರ ಫುಲ್ A to Z API ಬಂದು ಥಿಯೇಟರ್ ಥರನೇ ಇದೆ. ಬಟ್ ಇದು ವರ್ಲ್ಡ್ ಥಿಯೇಟರು. ಸರಿ, ಜಸ್ಟ್ ಟೇಕ್ ಎನ್ ಎಕ್ಸಾಂಪಲ್, ಇವಾಗ ಒಂದು ಜಾಕಿ ಚಾನ್ ಸಿನಿಮಾ, ಆ ಸಿನಿಮಾನ ಇಲ್ಲಿ ಸಿನಿ ಬಜಾರಲ್ಲಿ ರಿಲೀಸ್ ಮಾಡಿ ಚೈನಾದವ್ರಿಗೆ ತೋರಿಸ್ಬೋದು, ವರ್ಲ್ಡ್ ವೈಡ್ ಎಲ್ಲರಿಗೂ ತೋರಿಸ್ಬೋದು ಸಿನಿ ಬಜಾರಿಂದಾನೆ. ಸೊ ಇವಾಗ ಅವ್ರ ವರ್ಲ್ಡ್ ಮಾರ್ಕೆಟ್ ನಮಗೆ ಸಿಗುತ್ತೆ. ಸೊ ನಮಗೆ ಅಲ್ಲಿ ಪ್ರತಿ ವರ್ಲ್ಡಲ್ಲಿ ಎಲ್ಲ ಯಾರ್ಯಾರು ಕರೆನ್ಸಿಲಿ ಹಾಕಿ ದುಡ್ಡು ಹಾಕಿ ನೋಡ್ತಾರೆ, ಅವರು ಟ್ಯಾಕ್ಸ್ ಗೌರ್ಮೆಂಟಿಗೆ ಕಟ್ಬಿಟ್ಟು ಇನ್ನು ಮಿಕ್ಕಿ ದುಡ್ಡು ಇಂಡಿಯಾಗೆ ತರ್ಬೋದು. ಇದರಿಂದ ಇಂಡಿಯನ್ GDP ತುಂಬ ಸ್ಟ್ರಾಂಗ್ ಆಗುತ್ತೆ. ಜೊತೆಗೆ ಇಂಡಿಯಾ ಬಿಕಮ್ ಅ ಪವರ್ಫುಲ್ ನೇಷನ್. ಇಲ್ಲ, ಇದೆಲ್ಲ ಸರಿ. ಇದು ನೀವು ಈಗ ಯಾವುದೇ ಬಿಸ್ನೆಸ್ಸು ವರ್ಲ್ಡ್ ವೈಡ್ ಸ್ಪ್ರೆಡ್ ಆದಾಗ ಅದು ಬರುವ ದುಡ್ಡೆಲ್ಲ ಭಾರತಕ್ಕೆ ಬರ್ತದೆ, ಅದು ಕಾಮನ್. ನಾನು ಹೇಳ್ತಾ ಸಿನಿಮಾ ಇಂಡಸ್ಟ್ರಿಗೆ ಮತ್ತು ಜನಕ್ಕೆ ಇದು ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ? ಎಸ್ ಸರ್, ಈಗ ಸಿನಿಮಾ ಇಂಡಸ್ಟ್ರಿಲಿ ಜನಗಳು ಸಿನಿಮಾ ಮೇಕರ್ಸ್ಗಳು ತುಂಬ ಜನ ಆಗಿದ್ದಾರೆ, ಪ್ರೊಡ್ಯೂಸರ್ಸ್ಗಳು ತುಂಬ ಜನ ಆಗಿದ್ದಾರೆ. ಬಟ್ ಥಿಯೇಟರ್ಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಅವ್ರಿಗೊಂದು ಜಾಗ ಬೇಕು. ಆ ಜಾಗ ಒಂದು ಅವ್ರಿಗೆ ರೆವಿನ್ಯೂ ತಂದು ಕೊಡೋ ಥರ ಆಗಿರಬೇಕು. ಸೊ ಅದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಸಿನಿ ಬಜಾರಲ್ಲಿ ಹೆಂಗೆ ಅಂದರೆ, ಒಂದು ಪ್ರೊಡ್ಯೂಸರ್ಗೆ ಸಿನಿಮಾ ರಿಲೀಸ್ ಅವನು ಮೇಕಿಂಗ್ ಮಾಡ್ಕೊಂಬರೋದು ಅವನ ಕರ್ತವ್ಯ, ಅವನ ಪೇಯ್ನ್ ಇರುತ್ತೆ. ನೆಕ್ಸ್ಟ್ ಸಿನಿ ಬಜಾರ್ ಹತ್ರ ಬಂದ ಮೇಲೆ ಸಿನಿ ಬಜಾರು ವರ್ಲ್ಡ್ ವೈಡು ಜನಗಳಿಗೆ, ನಮ್ಮ ಇಂಡಿಯನ್ಸ್ಗಳಿಗೆ, ಅಬ್ರಾಡ್ ಆಡಿಯನ್ಸ್ಗಳಿಗೆ ಎಲ್ಲರಿಗೂ ಸಿನಿಮಾನ ರೀಚ್ ಮಾಡಿ 176 ದೇಶಕ್ಕೆ ಬಿಡುಗಡೆ ಮಾಡ್ತೀರಿ ನೀವು? ಹೌದು, ಸೇಮ್ ಡೇ ಸೇಮ್ ಟೈಮ್. ಸೊ ಇವಾಗ ಅಬೌಟ್ 5 ಗಂಟೆ ಬೆಳಗಿನ ಜಾವ ನಾವು ರಿಲೀಸ್ ಮಾಡಿದ್ವಿ ಅಂದರೆ ಸೇಮ್ ಡೇ ಸೇಮ್ ಟೈಮಲ್ಲಿ ಅಮೆರಿಕಾಯಿಂದ ಹಿಡಿದು ಎಂಟೈರ್ ವರ್ಲ್ಡಲ್ಲಿ ಎಲ್ಲ ಕಡೆ ನಮ್ಮ ಸಿನಿಮಾ ರಿಲೀಸ್ ಆಗಿರುತ್ತೆ. ಸೊ ಅದಕ್ಕೆ ಇಷ್ಟು ದಿನ ನೋಡಿದ್ರಿ, ಕಾಂತಾರ ಪ್ಯಾನ್ ಇಂಡಿಯಾ, KGF ಪ್ಯಾನ್ ಇಂಡಿಯಾ, ಎಲ್ಲರೂ ಪ್ಯಾನ್ ಇಂಡಿಯಾನೇ ಕೇಳ್ತಾ ಇದ್ದೀರಾ. ಬಟ್ ಶಶಿಕಾಂತ್ ಸರ್ದು ರಾಂಚಿ ಪ್ಯಾನ್ ವರ್ಲ್ಡ್, ಇಂಡಿಯಾ ಪ್ಯಾನ್ ವರ್ಲ್ಡ್, ಇಂಡಿಯಾ ಇಲ್ಲ, ಪ್ಯಾನ್ ವರ್ಲ್ಡ್. ಸೊ 177 ಕಂಟ್ರೀಸಲ್ಲೂ ತಿರ್ಗಾ ರಿಲೀಸ್ ಆಯ್ತು ನಮ್ಮ ಆ್ಯಪಲ್ಲೇ. ಸೊ ಇವತ್ತು ಬೆಳಗ್ಗೆ ಲಂಡನ್ನಿಂದ ಒಂದು ಟಿಕೆಟ್ ಬುಕ್ ಆಗಿದ್ದು ನೋಡಿದೆ. ಹಂಗೆ ಸಿಡ್ನಿಯಿಂದ ನೋಡಿದ್ದೀನಿ. ಸೊ ಮೆನಿ ಕಂಟ್ರೀಸಿಂದನೂ ಈಗ ಇದು ಸ್ಟಾರ್ಟಿಂಗ್ ಬೇಬಿ ಆಗಿರೋದ್ರಿಂದ ಜನಗಳು ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಾವು ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಅದು ಇದು ಎಲ್ಲ ತುಂಬ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದೀವಿ.
ಪ್ರೊಡ್ಯೂಸರ್ಗೆ ಒಂದು ಒಳ್ಳೆ ವೇದಿಕೆ ಅಂತಂದ್ರೆ ಇದೆ. ಅಂದರೆ ನಿಮ್ಮ ಇದೇ ಈ ಥರ ಮುಂದೋಗ್ತಾ ಇದು ಜನಪ್ರಿಯ ಆಯಿತು ಅಂತಾದರೆ ಇದೊಂದು ಭವಿಷ್ಯದ ಥಿಯೇಟರ್ ಇದು. ಎಸ್ ಸರ್, ಫ್ಯೂಚರ್ ಆಯಿತಾ. ಯಾಕೆಂದರೆ ಮಲ್ಟಿಪ್ಲೆಕ್ಸಲ್ಲೂ ಸಮಸ್ಯೆ ಆಗ್ತಾ ಇದೆ. ನಮ್ಮ ಸಹಜವಾಗಿ ಇರುವಂಥ ಟ್ರೆಡಿಷನಲ್ ಥಿಯೇಟ್ರ್ಗಳು ಯಾವುದೂ ಇಲ್ಲ ಈಗ. ಸೊ ಥಿಯೇಟ್ರ್ಗಳು ಬೇರೆ ಬೇರೆ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇರೋದ್ರಿಂದ ಇವತ್ತೇನಾಗಿದೆ, ಮುಂದೊಂದು ದಿನ ಸಿನಿಮಾವನ್ನು ಥಿಯೇಟ್ರಲ್ಲಿ ಬಿಡುಗಡೆ ಮಾಡೋ ಬದಲು ಸಿನಿ ಬಜಾರಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ ಅನ್ನುವಂಥ ಒಂದು ಮಾತು ಬಹುಶಃ ಕಾಮನ್ ಆಗ್ಬೋದು. ಹೌದು, ಬಟ್ ಏನಂದ್ರೆ ಆಕ್ಚುಲಿ ಥಿಯೇಟರು ನಮ್ಮ ಒಂದು ಒನ್ ಆಫ್ ದಿ ಪಾರ್ಟ್ ಥಿಯೇಟರ್. ಸೊ ಈಗ ನಮಗೆ ಎಷ್ಟೊಂದು ಜನ ಅದೇ ಕನ್ಫ್ಯೂಷನ್ ಇದು ಅನ್ಕೊಂಡಿರ್ತಾರೆ, ಥಿಯೇಟ್ರು ಬಂದ್ಮೇಲೆ ಸ್ಟಾಪ್ ಆಗ್ಬಿಡುತ್ತಾ? ಅಲ್ಲ, ಬಂದ ಮೇಲೆ ಸ್ಟಾಪ್ ಆಗೋದಿಲ್ಲ, ಅದು ತಂತಾನೇ ಸ್ಟಾಪ್ ಆಗುತ್ತೆ. ಯಾಕೆಂತಂದರೆ ನಾನು ಹೇಳೋದು, ಈಗ ನಾವು 10 ವರ್ಷದ ಹಿಂದೆ ಏನನ್ನೆಲ್ಲ ಪ್ರಪಂಚದಲ್ಲಿ ಕಂಡಿದ್ದೆವು, ಈಗ ಪ್ರಪಂಚ ಏನು ಬದಲಾಗಿದೆ? ಯಾವತ್ತಾದರೂ ಸಾಗರ್ ಥಿಯೇಟ್ರು ಇಲ್ಲದೇ ಸಿನಿಮಾ ಓಡ್ಬೋದು ಅಂತ ಭಾವಿಸಿದ್ರಾ? ಗೊತ್ತಿಲ್ಲ. ಕಪಾಲಿ ಥಿಯೇಟ್ರ್ ಇಲ್ಲದೇ ಕನ್ನಡ ಸಿನಿಮಾ ಓಡ್ಬೋದು ಅಂತ ಎಲ್ಲಾದರೂ ಅಂದ್ಕೊಂಡಿದ್ವಾ ನಾವು? ಇಲ್ಲ. ಅಂದರೆ ಆ ಥಿಯೇಟ್ರ್ಗಳೇ ನಮ್ಮ ಅಲ್ಟಿಮೇಟ್ ಆದಂಥ ಅಂತ ಭಾವಿಸಿದ್ದೆವು. ಆದರೆ ಈಗ ಆ ಥಿಯೇಟ್ರ್ ಅಂತ ಅಂಥದ್ದೊಂದು ಥಿಯೇಟ್ರ್ ಇತ್ತ ಅಂತ ಕೇಳುವ ಪ್ರಶ್ನೆ ಬಂದುಬಿಟ್ಟಿದ್ದೇವೆ ಇವತ್ತು. ಅಂದರೆ ಟೆಕ್ನಾಲಜಿ ಆ ಲೆವೆಲಿಗೆ ಬೆಳೆದಿದೆ. ಈಗ ನೀವು ಸಿನಿ ಬಜಾರ್ ಮಾಡದೇ ಇದ್ದರೂ ಇನ್ಯಾರೊಬ್ಬ ಮಾಡ್ತಾನೆ, ಮತ್ತು ಇದು ಮಾಡಲೇಬೇಕಾದದ್ದು. ಮೆದುಳಿಗೆ ಚಿಪ್ ಹಾಕುವ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ದೇವೆ ನಾವು. ಲಾಸ್ಟ್ ಈಗ 4-6 ದಿನ ಹಿಂದೆ ನೋಡಿದ್ದೇವೆ ಅಲ್ವಾ? ಹಾಗಾಗಿ ಟೆಕ್ನಾಲಜಿ ಒಟ್ಟಿಗೆ ಬದುಕು ಬೆಳೆಯಬೇಕಾಗಿದೆ. ಈಗ ನಿಮ್ಮ ಸಿನಿ ಬಜಾರ್ನ ಅಸ್ತಿತ್ವ ಮತ್ತು ಅದರ ಸ್ಪೆಷಾಲಿಟಿ ಅಥವಾ ಅದರ ವಿಶೇಷತೆ ಏನು ಅಂತಂದರೆ, ನೀವು ಮೋಸ್ಟ್ ಅಡ್ವಾನ್ಸ್ಡ್ ಆಗಿ ಹೊರಟಿದ್ದೀರಿ ಈಗಲೇ. ಸೊ ಇದರ ಅಡ್ವಾಂಟೇಜು ಜನಕ್ಕೂ ಆಗಬೇಕು, ಮತ್ತು ಮುಖ್ಯವಾಗಿ ಕನ್ನಡದಲ್ಲಿ ಇವತ್ತು ಸಿನಿಮಾ ಮಾಡಿ ಡಬ್ಬಾದಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇರುವಂಥ, ಬಿಡುಗಡೆ ಮಾಡಲಿಕ್ಕೆ ಒದ್ದಾಡ್ತಾ ಇರುವಂಥ ಇಂಥವ್ರಿಗೆಲ್ಲ ನಿಮ್ಮ ಪ್ಲ್ಯಾಟ್ಫಾರ್ಮು ಅತ್ಯಂತ ಮಹತ್ವದ ಕೆಲಸ ಮಾಡಬೇಕು ಅಂತ ಹೇಳೋದನ್ನು ನಾವು ಪ್ರಥಮವಾಗಿ ಹೇಳಬೇಕು ಅಂತ ಹೇಳೋದು ನಾನು. ಸರ್, ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಕನ್ನಡ ಒಂದೇ ಅಲ್ಲ ಸರ್, ವರ್ಲ್ಡ್ ಲ್ಯಾಂಗ್ವೇಜಲ್ಲಿ ಯಾವ ಲ್ಯಾಂಗ್ವೇಜ್, ವೈಟ್ನಾಮೀಸ್, ಮ್ಯಾಂಡ್ರಿಯನ್, ಜಪಾನೀಸ್, ಚೈನೀಸ್ ಯಾವ ಸಿನಿಮಾ ಬೇಕಾದ್ರೂ ರಿಲೀಸ್ ಮಾಡ್ಬೋದು. ಇದು ಥಿಯೇಟರ್. ಸೊ ಈ ಥಿಯೇಟರ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ಇಲ್ಲಿ ಸ್ಟಾರ್ಟಿಂಗು ನಮ್ಮ ಒಂದು ಕನ್ನಡ ನಾಡಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದು ನಮ್ಗೆ ಹೆಮ್ಮೆ ಇದೆ. ಯಾಕಂದರೆ ಒನ್ ವರ್ಲ್ಡ್ ಒನ್ ಥಿಯೇಟರ್ ಅಂತ ಕಾನ್ಸೆಪ್ಟ್ ಮಾಡಿಕೊಂಡು ಸಿನಿ ಬಜಾರ್ನ ಒಂದು 1.5 years ಅದ್ರ ಮೇಲೆ ವರ್ಕ್ ಮಾಡಿ, ಅದಾದಮೇಲಿಂದ ಕರ್ನಾಟಕ ಸ್ಟಾರ್ಟಪ್ ಅಂತ ಒಂದಿದೆ. ಆ ಕರ್ನಾಟಕ ಸ್ಟಾರ್ಟಪ್ಪಲ್ಲಿ ಅಪ್ಲೈ ಮಾಡಿದ್ದೆ. ಇಲ್ಲಿವರೆಗೂ ವಿನ್ನರ್ಸ್ ಬಂದು ಬೈಜೂಸ್, ರೇಸರ್ ಪೇ, ಬೌನ್ಸ್, ಓಲಾ ಎಲೆಕ್ಟ್ರಿಕ್, ಈ ಥರ ಯಾವುದು ಬಿಲಿಯನಿಯರ್ ಕಂಪ್ನಿಗಳು ನೀವು ನೋಡ್ತಾ ಇದ್ದೀರಾ, ಎಲ್ಲವೂ ಇಲ್ಲಿ ಕರ್ನಾಟಕ ಸ್ಟಾರ್ಟಪ್ಪಲ್ಲಿ ವಿನ್ನರ್ ಆಗಿತ್ತು. ಈ ವರ್ಷ ಸಿನಿ ಬಜಾರು ಸ್ಟಾರ್ಟಪ್ ವಿನ್ನರ್. ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಒಂದು 10,000 ಯುನೀಕ್ ಐಡಿಯಾಸಲ್ಲಿ ಮೋಸ್ಟ್ ಯುನೀಕ್ ಐಡಿಯಾ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಆಗೋದಿದೆಯಲ್ಲ, ಅದು ತುಂಬ ದೊಡ್ಡ ವರ್ಕ್ ಆಗಿತ್ತು. ಬಟ್ ಮಧ್ಯದಲ್ಲಿ ಎಲೆಕ್ಷನ್ಸ್ ಅದು ಇದು ಬಂದಾಗಿಂದ 1 ವರ್ಷ ನಾನು ವೆಯ್ಟ್ ಮಾಡಬೇಕಾಯಿತು ಈ ಕರ್ನಾಟಕ ಸ್ಟಾರ್ಟಪ್ ವಿನ್ನರ್ ಆಗೋಕ್ಕೆ. ಸೊ ಇವತ್ತು ಕರ್ನಾಟಕ ಸ್ಟಾರ್ಟಪ್ ವಿನ್ನರ್ ಆಗಿರೋದು ಹೆಮ್ಮೆ ಇದೆ. ಗೌರ್ಮೆಂಟಿಂದಾನೇ ಒಂದು 50 lakhs ಗ್ರ್ಯಾಂಟ್ ಕೊಡ್ತಿದ್ದಾರೆ. ಅದರಲ್ಲಿ ಅದು ಟ್ರಾನ್ಸ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಮಗೆ ಯಾವ ರೀತಿ ಒಂದು ಎಲ್ಲೆಲ್ಲಿ ಒಂದು ಪವರ್ ಕಡಿಮೆ ಇತ್ತು ಇನ್ವೆಸ್ಟ್ಮೆಂಟಲ್ಲಿ, ಅದು ನಮಗೆ ಸಪೋರ್ಟ್ ಮಾಡಿದೆ ಕರ್ನಾಟಕ ಗೌರ್ಮೆಂಟ್. ಈಗ ನಿಮ್ಮಲ್ಲಿ ಸಿನಿಮಾವನ್ನು ಬಿಡುಗಡೆ ಮಾಡಬಹುದು ಅಂದರೆ ಹೇಗೆ? ಹಾಂ, ಎಸ್ ಸರ್, ರೈಟ್, ಗುಡ್ ಕ್ವಶನ್. ಇಲ್ಲಿ ಪ್ರತಿಯೊಬ್ಬರು ಪ್ರೊಡ್ಯೂಸರ್ಸ್ಗಳಿಗೆ ನಾವು ಮಿಡಲ್ ಮ್ಯಾನ್ ಯಾರನ್ನೂ ಇಟ್ಕೊಂಡಿಲ್ಲ. ಸೊ ಇಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ಸಿನಿ ಬಜಾರ್ ಒಳಗೆ ಯಾವ ಮಿಡಲ್ ಮ್ಯಾನ್ ಇರೋಲ್ಲ. ಯಾಕೆ ಅಂತಂದರೆ ನಾವು ನೋಡಿದ್ದೀವಿ ಒಬ್ಬ ಮಿಡಲ್ ಮ್ಯಾನ್ ಯಾವ ಥರ ಒಂದು ಮಿಸ್ಯೂಸ್ ಆಗುತ್ತೆ. ಒಂದು ಪ್ರೊಡ್ಯೂಸರ್ಗೂ ಮಿಸ್ಯೂಸ್ ಆಗುತ್ತೆ, ಇನ್ನೊಂದು ಚಾನಲ್ಗೂ ಮಿಸ್ಯೂಸ್ ಆಗ್ತಿದೆ. ಇಲ್ಲಿ ನಾವು ಹೇಳಕ್ಕೆ ಏನು ಇಷ್ಟಪಡ್ತೀವಿ ಅಂದರೆ, ಲೋಕಲಿ ವಿ ಆರ್ ಅವೈಲಬಲ್ ಆ್ಯಂಡ್ ಇಂಟರ್ನ್ಯಾಷನಲಿ ವಿ ಆರ್ ಅವೈಲಬಲ್. ನಮ್ಮ ಇಮೇಲ್ ID ಇದೆ, ದೇ ಕ್ಯಾನ್ ರೀಚ್ ಅಸ್. ಸಿನಿಮಾ ಒಂದು ಪ್ರೊಡ್ಯೂಸರ್ ನಮ್ಮ ಹತ್ರ ಬಂದರು ಅಂದರೆ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಆಗುತ್ತೆ. ಅಗ್ರಿಮೆಂಟ್ ಏನು ಅಂದರೆ ಬರೀ ಬ್ರಾಡ್ಕಾಸ್ಟಿಂಗ್ ಅಗ್ರಿಮೆಂಟ್ ಆಗುತ್ತೆ. ಸೊ ನಿಮ್ಮದು ಜುಟ್ಟು ಜನಿವಾರ A to Z ನಿಮ್ಮ ರೈಟ್ಸು 99 years ನಂದೇ, ನಿಮ್ಗೊಂದು ಇದನ್ನು ಅಗ್ರಿಮೆಂಟ್ ಹಾಕೋಬಿಡ್ತೀನಿ ಅಂತ ಯಾವುದೂ ಮಾಡಲ್ಲ. ಸೊ ಇಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ ಬಿಸ್ನೆಸ್ಸಲ್ಲಿ. ಒಂದು ಬ್ರಾಡ್ಕಾಸ್ಟಿಂಗ್ ಅಗ್ರಿಮೆಂಟ್ ಅಂತ ಹಾಕೋತೀವಿ, 50 days or 100 daysಗೆ ಹಾಕೋತೀವಿ. ಸೇಮ್ ಥಿಯೇಟ್ರಲ್ಲಿ ಏನು ಜಾಗ ಕೊಡೋಕ್ಕಾಗಿಲ್ಲ, ಸಿಕ್ಕಿಲ್ಲ, ಅದನ್ನು ಸಿನಿ ಬಜಾರ್ ಪೂರೈಸುತ್ತೆ. ನಿಮ್ಮ ವ್ಯವಹಾರ ಹೇಗೆ? ಎಸ್ ಸರ್, ವ್ಯವಹಾರ ಹೇಳ್ತೀನಿ. 50 days ನಾವು ಟೈಮ್ ಕೊಡ್ತೀವಿ. 50 daysಲ್ಲಿ ಥಿಯೇಟರಲ್ಲಿ ಟೈಮಿಂಗ್ ಇರುತ್ತೆ, ಹಾಗೆ ಇಲ್ಲೂ ಇದೆ. ಬಟ್ ಏನಂದರೆ 24 hours ಅವೈಲಬಲ್ ಇರುತ್ತೆ ಸಿನಿಮಾ. ನಮಗೂ ಮತ್ತು ಪ್ರೊಡ್ಯೂಸರ್ಗೂ ಒಂದು ಹೇಗೆ ಈಗ ಮಲ್ಟಿಪ್ಲೆಕ್ಸ್ ಕೆಲಸ ಮಾಡ್ತಾ ಇದೆ ಅಂದರೆ, ಎಕ್ಸಾಂಪಲ್ ರೆವೆನ್ಯೂ ಶೇರ್ ಅಂತ ಹೇಳ್ತೀವಿ, ಅದರಲ್ಲಿ 50% ಅಂತ ಹೇಳ್ತೀವಿ. ಟಿಕೆಟಲ್ಲಿ ಏನು ಕಲೆಕ್ಷನ್ಸ್ ಆಯಿತು ಅದು 50% ಪ್ರೊಡ್ಯೂಸರ್ಗೆ ಹೋಗುತ್ತೆ. ಅದೇ ರೀತಿ ಇಲ್ಲೂ ಕೂಡ
ನಮ್ಮಲ್ಲಿ ಡೈರೆಕ್ಟಾಗಿ ರಿಲೀಸ್ ಆಗಿ ಸೇಮ್ ಸಿನಿಮಾ ಥಿಯೇಟರ್ ಬಂದಂಗೆ ನಾವು ಪಬ್ಲಿಸಿಟಿ ಎಲ್ಲ ಮಾಡ್ಕೊಂಡು ಪ್ರೊಡ್ಯೂಸರ್ ಬಂದರೆ 70% ರೆವೆನ್ಯೂ ಶೇರ್ ಕೊಡ್ತೀವಿ. ಈಗ ಆಲ್ರೆಡಿ ರಿಲೀಸ್ ಆಗಿದೆ ಬಟ್ ಸಿನಿಮಾ ಯಾವ ರೀತಿನೂ ಒಂದು ಆಗಲಿಲ್ಲ ಅಂತಂದವ್ರಿಗೆ ನಾವು 50% ರೆವೆನ್ಯೂ ಶೇರ್ ಕೊಡ್ತೀವಿ. ನಾವು ಯಾವುದೇ ರೀತಿ ಅಂದರೆ ಮುಖ್ಯವಾಗಿ ನಿಮ್ಗೆ ಇನ್ನೊಂದು ಮಧ್ಯದಲ್ಲಿ ಕೇಳೋದು, ಥಿಯೇಟ್ರಲ್ಲಿ ಬಿಡುಗಡೆಯಾಗಿ ರಾಂಚಿ ಹಾಗೆ ಒಳ್ಳೆಯ ಸಿನಿಮಾ, ಒಳ್ಳೆಯ ಕಾಂಟೆಂಟು ಎಲ್ಲವೂ ಇದ್ದು ಕೂಡ ಜನಕ್ಕೆ ರೀಚ್ ಆಗಿಲ್ಲ ಅನ್ನುವಂಥ ಹತಾಶೆಯಲ್ಲಿದ್ದಂಥ ಸಿನಿಮಾದವರಿಗೂ ನಿಮ್ಮಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಅವಕಾಶ ಇದೆ. ಎಸ್ ಸರ್ ಇದೆ.